forever on fire. ಕಾಂಗ್ರೆಸ್ನಲ್ಲಿ ಮತ್ತೆ ಕಾಣಿಸಿಕೊಳ್ಳಲು ಸಿದ್ಧರಾಗಿದ್ದಾರೆ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್. ಬಿಜೆಪಿ ಶಾಸಕ ಮುನಿರತ್ನ ಜಾತಿ ನಿಂದನೆ ಆರೋಪ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಹಾಗೆ ಇವತ್ತು ಕೂಡ ಒಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಬಿಜೆಪಿ ಶಾಸಕ ಕಾಣಿಸಿಕೊಳ್ತಾ ಇದ್ದಾರೆ. ಯಶವಂತಪುರದ ಬಿಜೆಪಿ ಎಂಎಲ್ಎ ಎಸ್.ಟಿ. ಸೋಮಶೇಖರ್ ಇವತ್ತು ಕೈಪಾಳ್ಯದ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಮುನಿರತ್ನ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನವನ್ನು ಮಾಡಿದ್ರು. ಕೆಂಗೇರಿಯ ಸ್ಯಾಟಲೈಟ್ ಟೌನ್ನಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ಸಚಿವ ಚಲುವರಾಯಸ್ವಾಮಿ ಜೊತೆ ಸೋಮಶೇಖರ್ ಹೆಜ್ಜೆಯನ್ನು ಹಾಕ್ತಾರೆ. ಈ ಹಿಂದೆ ಕೂಡ ಹಲವು ಬಾರಿ ಕಾಂಗ್ರೆಸ್ನಲ್ಲಿ ಎಸ್.ಟಿ. ಸೋಮಶೇಖರ್ ಗುರುತಿಸಿಕೊಂಡಿದ್ದಾರೆ. ಅವರ ದೇಹ ಮಾತ್ರ ಬಿಜೆಪಿಯಲ್ಲಿದೆ, ಮನಸ್ಸೆಲ್ಲ ಬ್ರೇನ್ ಎಲ್ಲ ಇಲ್ಲಿದೆ ಕಾಂಗ್ರೆಸ್ನಲ್ಲಿ. ಈಗ ಮುನಿರತ್ನ ಅವರ ಜಾತಿ ನಿಂದನೆ ಏನಿದೆ ಆ ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳ ವಿಚಾರವಾಗಿ, ಇವರು ಕೂಡ ಅದೇ ಸಮುದಾಯದವರು ಹೌದು. ಜೊತೆಗೆ ಕಾಂಗ್ರೆಸ್ ಕಡೆ ಅವರು ಒಲವು ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಅವರು ಕಾಂಗ್ರೆಸ್ಗೆ ಹೋಗಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಇನ್ನು ಬಿಜೆಪಿಯಲ್ಲಿದ್ದಾರೆ ಅಷ್ಟೇ. ಅವರು ಬಿಜೆಪಿಯ ಶಾಸಕ ಅಷ್ಟೇ ಹೆಸರಿಗೆ, ಆದರೆ ಎಲ್ಲ ಮನಸ್ಸಿರೋದು ಕಾಂಗ್ರೆಸ್ ಕಡೆಗೆ. ಯಾಕಂದರೆ ರಾಜ್ಯಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ವಿ, ಅಡ್ಡ ಮತದಾನವನ್ನು ಮಾಡಿದ್ದು, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಮಾಡಿದ್ದು. ಈ ಹಿಂದೆ ಕೂಡ ಅದು ಸಾಕಷ್ಟು ಬಾರಿ ಪ್ರೂವ್ ಆಗಿದೆ. ಅವರು ಕಾಂಗ್ರೆಸ್ನಲ್ಲಿ ಗುರುಸ್ಕೊಂಡಿದ್ದಾರೆ ಅಂತೇಳಿ. ಯಾಕಂದರೆ ತಮ್ಮ ಸ್ವಪಕ್ಷದ ವಿರುದ್ಧವೇ ಹಲವು ಬಾರಿ ಅಸಮಾಧಾನಗಳನ್ನು ಹೊರಹಾಕಿದರು. ಮತ್ತು ಕ್ಷೇತ್ರದಲ್ಲಿ ಅವ್ರಿಗೆ ಆಗ್ತಿರುವಂಥ ಕೆಲವೊಂದಿಷ್ಟು ನೋವುಗಳು, ಬಿ ಜೆ ಪಿಯಲ್ಲಿ ಯಾವ ರೀತಿ ನನ್ನನ್ನು ಸೋಲಿಸಲಿಕ್ಕೆ ನಮ್ಮವರೇ ಪ್ರಯತ್ನ ಪಟ್ಟರು ಅಂತೇಳಿ. ಹಾಗಾಗಿ ನೆಕ್ಸ್ಟು ಎಲೆಕ್ಷನ್ಗೆ ಅವರು ಖಂಡಿತವಾಗ್ಲೂ ಬಿ ಜೆ ಪಿಯಲ್ಲಿ ಇರಲ್ಲ. ಆದರೆ ಈಗ ಇದು ಬಿ ಜೆ ಪಿಗೆ ಸಹಜವಾಗಿ ಮುಜುಗರ ಕಾರಣ ಆಗ್ತಾ ಇದೆ. ಯಾಕಂದರೆ ಈ ಹಿಂದೆ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನಗಳಾಗಿತ್ತು, ಕೊನೆ ಟೈಮ್ವರೆಗೂ ಕೂಡ ಆಗಿತ್ತು. ಆದರೆ ಏನಾಯಿತು, ರಾಜ್ಯಸಭಾ ಚುನಾವಣೆಯಲ್ಲಿ ಉಲ್ಟಾ ಹೊಡೆದ್ರು. ಇವತ್ತು ಕೆಂಗೇರಿಯ ಸ್ಯಾಟಲೈಟಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಆ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾರೆ ಎಸ್.ಟಿ. ಸೋಮಶೇಖರ್. ಅವರು ನೇರವಾಗಿ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಮುಲಾಜು ಇಟ್ಕೊಳ್ತಾ ಇಲ್ಲ ಅವರು. ಈ ಹಿಂದೆನೂ ಕೂಡ ಅದೇ ಮಾತನಾಡಿದರು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಮೊದಲಿಂದನೂ ಕೂಡ ನಮ್ಮ ಆಪ್ತರು, ಅವ್ರನ್ನ ಭೇಟಿ ಆಗ್ತಿರ್ತೇವೆ, ನಾವು ಮಾತಾಡ್ತೇವೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ಒಂದೇ ವೇದಿಕೆಯಲ್ಲಿ ಅಂತೇಳಿ. ಈಗ ಬಿ ಜೆ ಪಿಯವರು ಕೂಡ ಅಷ್ಟೇ ಬಿಡಿ, ಅವರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇವರೂ ಅಷ್ಟೇ ಬಿ ಜೆ ಪಿಯಿಂದ ಹಲವು ತಿಂಗಳುಗಳಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಯಾವುದೇ ಕಾರ್ಯಕ್ರಮಗಳಿಗೆ ಇವ್ರನ್ನೂ ಕರೀತಾ ಇಲ್ಲ. ಯಾಕಂದರೆ ಅವ್ರಿಗೂ ಗೊತ್ತಿದೆ, ಇವರು ನಮ್ಮ ಪಾರ್ಟಿಲಿದ್ದರೂ ಕೂಡ ನಮ್ಮ ಪಾರ್ಟಿಯ ವ್ಯಕ್ತಿ ಅಲ್ಲ ಅಂತೇಳಿ. ಹಾಗಾಗಿನೇ ಈಗ ಸೋಮಶೇಖರ್ ಅವರ ಈ ಒಂದು ಹೋರಾಟ ಏನಿದೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ಕಂಪ್ಲೀಟಾಗಿ ಕಾಂಗ್ರೆಸ್ ಕಡೆನೇ ಅವರು ಮುಖ ಮಾಡಿದ್ದಾರೆ ಅನ್ನೋದು ಎಲ್ಲ ಬೆಳವಣಿಗೆ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಪಕ್ಷದ ಶಾಸಕರು ಮುನಿರತ್ನ ಅವರು ಎಲ್ಲ ಆಪರೇಷನ್ ಕಮಲದ ಮೂಲಕವೇ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿ ಜೆ ಪಿ ಬಂದಂಥವ್ರು, ಆಪ್ತ ಗೆಳೆಯರು ಕೂಡ ಹೌದು. ಆದರೆ ಈಗ ಎಸ್.ಟಿ. ಸೋಮಶೇಖರ್ ಮುನಿರತ್ನ ವಿರುದ್ಧವೇ ಬೀದಿಗಿಳಿತಾ ಇದ್ದಾರೆ.